ಚಪಾತಿ, ರೊಟ್ಟಿ, ದೋಸೆ ಜೊತೆಗೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಡುಗೆ ಉದುರುಬೇಳೆ ಪಲ್ಯವನ್ನು ಮಾಡುವುದನ್ನು ತೋರಿಸಿಕೊಡ್ಲಿಕ್ಕಿದ್ದೇನೆ. ಈ ಉದುರುಬೇಳೆ ಪಲ್ಯ ಮಾಡಲಿಕ್ಕೆ ನಮಗೆ ನಾನಿಲ್ಲಿ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ಒಂದು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ದೆ. ಇವಾಗ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಈ ಉದುರುಬೇಳೆ ಪಲ್ಯ ಈ ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ನೋಡಿ, ನಾನು ಇವಾಗ ಒಂದು ಬಂಡೆಲೆಯನ್ನು ಒಲೆ ಮೇಲೆ ಇಡ್ತಿದ್ದೇನೆ. ನೋಡಿ, ಇವಾಗ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಅದಕ್ಕೆ ಹಾಕಲ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ನಾನಿವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಲ್ತಿದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಇದರ ಜೊತೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿಕೊಳ್ತಿದ್ದೇನೆ. ಇದರ ಜೊತೆಗೆ 1-2 ಸ್ವಲ್ಪ ಕರಿಬೇವಿನ ಸೊಪ್ಪು, ನೋಡಿ 2 ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಇವಾಗ ಇದಕ್ಕೆ ಹಾಕಲ್ತಿದ್ದೇನೆ. ಈ ನೀರುಳ್ಳಿಯನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇದಕ್ಕೆ ಉಪ್ಪು ಹಾಕಲ್ತಿದ್ದೇನೆ. ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ, ಚಿಟಿಕೆ ಹಿಂಗನ್ನು ನೀರು ಮಾಡಿ ತಗೊಂಡಿದ್ದೇನೆ. ನೀವು ಪುಡಿಂಗ್ ಇದ್ದರೆ ಪುಡಿಂಗ್ ಬೇಕಾದರೆ ಹಾಕಿರ್ಬೋದು. ಅದೇ ರೀತಿ ನಾನು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಂಥ ಅರ್ಧ ಕಪ್ ತೊಗರಿ ಬೇಳೆಯನ್ನು ಇದಕ್ಕೆ ಹಾಕಿಲ್ತಿದ್ದೇನೆ.
ನೋಡಿ, ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಜಾಸ್ತಿ ನೀರು ಬೇಕಿದ್ರೆ ನೀವು ಮತ್ತೆ ಸೇರಿಸ್ಕೊಳ್ಬೋದು, ಗಟ್ಟಿ ಅಂತ ಆಯ್ತು ಅಂದರೆ ಅನಿಸಿದೆ. ಇವಾಗ ಇದನ್ನು ನಾವು ಮುಚ್ಚಾಲ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರುಬೇಳೆ ಪಲ್ಯ ತಯಾರಾಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ. ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರುಬೇಳೆ ಪಲ್ಯ ತಯಾರಾಗಿದೆ. ಜಟ್ಪಟ್ಟಾಗಿ ತಯಾರಿಸಬಹುದಂಥ ಒಂದು ರೆಸಿಪಿ ಇದು. ಚಪಾತಿ, ರೊಟ್ಟಿ, ದೋಸೆ ಜೊತೆಗೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್. ನೋಡಿ, ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರುಬೇಳೆ ಪಲ್ಯದಿಂದ ತಯಾರಿಸಿದ ನೋಡಿ, ಇವಾಗ ನಾನು ಈ ಉದುರುಬೇಳೆ ಪಲ್ಯದ ಜೊತೆಗೆ ಈ ಉದ್ದಿಟ್ಟಿನ ದೋಸೆಯನ್ನು ಸರ್ವ್ ಮಾಡ್ತಿದ್ದೇನೆ. ಹೇಗೆ ಟೇಸ್ಟ್ ಉಂಟಂತೇಳಿ ನೋಡುವ. ಸೂಪರ್ ಆಗಿದೆ. ನಾನು ಆಗಲೇ ತಿಳಿಸಿದಂತೆ ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಈ ಉದುರುಬೇಳೆ ಪಲ್ಯ ತುಂಬ ಟೇಸ್ಟಾಗಿರ್ತದೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ, ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.